ಇವಾಗ ನಿನ್ನೆ ಜಿಟಿ ಮಾಲ್ ಅಲ್ಲಿ ರೈತರಿಗೆ ಬಿಟ್ಟಿಲ್ಲ, ಇವತ್ತು ಪಂಚಾಯತ್ ಮನೆ ಅದನ್ನ ಕಣ್ಸ್ ಹಾಕೊಂಡ್ ಬಂದಿದ್ದೀರಾ. ಈ ತರ ಘಟನೆಗಳು ಯಾವಾಗ ನಿಲ್ಲುತ್ತೆ ಅಂತ ಹಿಂದೆ ಮೆಟ್ರೋದಲ್ಲೂ ಬಿಟ್ಟಿರ್ಲಿಲ್ಲ. ಈಗ ಮೊದಲನೇದ್ದು ನಾವೆಲ್ಲ ಹೇಳ್ತಕ್ಕಂಥದ್ದು ರೈತರು ದೇಶದ ಬೆನ್ನೆಲುಬು ಅಂತ ತಿಳ್ಕೊಂಡೆಲ್ಲ ಹೇಳ್ತೀವಿ. ಮೆಟ್ರೋದಲ್ಲಿ ಆಗಿರ್ತಕ್ಕಂಥದ್ದಾಗ್ಲಿ, ನಿನ್ನೆ GT ಮಾಲ್ನಲ್ಲಿ ಆಗಿರ್ತಕ್ಕಂಥದ್ದು ಇದು ಬಹಳ ನೋವಿನ ಸಂಗತಿ. ನಾವೆಲ್ಲ ರೈತರ ಮಕ್ಕಳು. ಅದರಲ್ಲಿ ವಿಶೇಷವಾಗಿ ಫಕೀರಪ್ಪ ಅಂಬೋರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಅವರಿಗೆ ಆ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಪ್ರತೀಕವಾಗಿ ಖುದ್ದು ಸಹ ನಾನು ಪಂಚೆಯನ್ನು ಉಟ್ಕೊಂಡ್ ಬಂದಿದ್ದೀವಿ ವಿಧಾನಸೌಧಕ್ಕೆ. ನಾವು ಎಲ್ಲ ರೈತರ ಮಕ್ಕಳು, ರೈತರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಮತ್ತೆ ಮೇಲಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀವಿ ಮತ್ತು ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಯಾರೋ ರೈತರಿಗೆ ಅಪಮಾನ ಮಾಡಿದ್ದಾರೆ ಅವರಿಗೆ ಆ GT ಮಾಲ್ ವಿರುದ್ಧ ಒಂದು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತೆ ಆ ಏಜೆನ್ಸಿ ಏನಿದೆ ಸೆಕ್ಯೂರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡ್ಬೇಕು. ಯಾಕಂದ್ರೆ ಆ ಸೆಕ್ಯೂರಿಟಿ ಇರ್ತಕ್ಕಂಥ ನಾವೆಲ್ಲ ಮಾಹಿತಿ ತಗೊಂಡಿವಿ. ಆ ಸೆಕ್ಯೂರಿಟಿನ ರೈತನ ಮಗನೇ. ಸೆಕ್ಯೂರಿಟಿ ಏನಿದ್ದಾನೆ ಅವ್ನ ರೈತನ ಮಗ. ಪಾಪ ಅವ್ರ ಮೇಲೆ ಅಧಿಕಾರಿಗಳು ಅವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ಅವ್ನು ಮಾಡಿದ್ದಾನೆ. ಆ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು. ಮೇಲಾಗಿ ಆ GT ಮಾಲ್ನ ಮಾಲಕನ ವಿರುದ್ಧ FIR ಮಾಡಬೇಕು. ಅದ್ರಗೋಸ್ಕರ ಇವತ್ತು ನಾವು ಪಂಚೆಯಲ್ಲಿ ಬಂದು ರೈತರ ಮಕ್ಕಳಿದ್ದೀವಿ. ಉತ್ತರ ಕರ್ನಾಟಕದ ಒಂದು ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕೆ ಆ ಸಂಕೇತವಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಂತ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀವಿ. ನಾನು ಈ ರೀತಿ ಅಪಮಾನಗಳ ಪದೇ ಪದೇ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥದ್ದು ಇದು ಬಹಳ ನೋವಿನ ಸಂಗತಿ. ಸರ್ಕಾರ ಈ ಬಗ್ಗೆ ರೈತರಿಗೆ ಒಂದ್ ಸ್ವಲ್ಪ ಮನೋಬಲವನ್ನ ಕುಸಿತಕ್ಕಂಥದ್ದಾಗ್ತಾ ಇದೆ. ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಅಂತಂದ್ರೆ ಬೆಂಗಳೂರು ನೋಡ್ಬೇಕು, ಮಾಲ್ಗಳು ನೋಡ್ಬೇಕು ಅಂತ ಬರ್ತಿರ್ತಾರೆ. ಅಲ್ಲೆಲ್ಲ ಈ ರೀತಿ ಆದ್ರೆ ರೈತರ ಮಕ್ಕಳು ಏನಪ್ಪ ಅಂದ್ರೆ ಬೆಂಗಳೂರಿಗೆ ಬರ್ಲಾರ್ದಂಗೆ ಆಗದಂಗೆ ಇರ್ತದ. ಮತ್ತೆ ರೈತರ ಮಕ್ಕಳು ಬೆಂಗಳೂರು ಬರ್ಲಿಲ್ಲ ಅಂತಂದ್ರೆ ಇನ್ನು ಬೆಂಗಳೂರು ಉಳಿಯಲ್ಲ, ಅವ್ರಿಲ್ಲಾರ್ದ ದೇಶನೇ ಇಲ್ಲ. ಅದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕೆಂಬುದು ನನ್ನ ಮನವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.